ವಾಪಸ್ ತಮ್ಮ ಗೃಹ ಕಚೇರಿ ಕೃಷ್ಣಾದತ್ತ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ಮತ್ತದೇ ಪ್ರಶ್ನೆ, ಸುದ್ದಿಗೋಷ್ಠಿಯನ್ನ ನಡೆಸ್ತಾರಾ, ದೆಹಲಿಗೆ ಹೋಗ್ತಾರಾ, ಮುಂದಿನ ನಡೆ ಏನು? ರಾಜ್ಯಪಾಲರ ಅನುಪಸ್ಥಿತಿ ಇವತ್ತು ಇಲ್ಲದೆ ಇರೋದು ಎಲ್ಲ ಪ್ರಕ್ರಿಯೆಗಳನ್ನು ಮತ್ತಷ್ಟು ಮುಂದೂಡುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆಯಾ? ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಆಶೀರ್ವಾದದಂತೆ ಶುಕ್ರವಾರ ಅಂದರೆ ನಾಳೆನೇ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಅನ್ನೋ ಮಾಹಿತಿ ಇತ್ತು. ರಾಜೀನಾಮೆ ಸ್ವೀಕಾರ ಆಗದೆ ನೂತನ ಮುಖ್ಯಮಂತ್ರಿಯ ಪ್ರಮಾಣ ವಚನ ಸ್ವೀಕಾರ ಸಾಧ್ಯ ಇಲ್ಲ. ರಾಜ್ಯಪಾಲರು ಆಗಮಿಸಿ ರಾಜೀನಾಮೆ ಸ್ವೀಕಾರ ಮಾಡೋದ್ರೊಳಗೆ ಬೇರೆ ಏನಾದರೂ ರಾಜಕೀಯ ಮೇಲಾಟಗಳು ನಡೆದು ಹೋಗ್ಬಿಡುತ್ತಾ? ಈ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿಹಾಕೋ ಹಾಗಿಲ್ಲ. ರಾಜಕೀಯದಲ್ಲಿ ನಿಮಿಷಗಳಲ್ಲಿ ಇಡೀ ಪರಿಸ್ಥಿತಿಯೇ ಬದಲಾಗೋ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆ ಬಹುಶಃ ಗೃಹ ಕಚೇರಿ ಕೃಷ್ಣದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸೋ ಸಾಧ್ಯತೆ ಈಗಾಗಲೇ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಕೆ ಜೆ ಜಾರ್ಜ್ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗೋ ಸಾಧ್ಯತೆಗಳಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಗಮನ ಕೂಡ ಆಗಿದೆ. ಆ ಚೇರಿಗೆ ಹತ್ರ ಬಂದ್ರು ಸ್ವಲ್ಪ ದೂರ ಹೋಗ್ತಿದ್ದಾರೆ. ಇದನ್ನ ಶ್ರೀಪಾದ್ ಬಹುಶಃ ಸದ್ಯದ ಪರಿಸ್ಥಿತಿ ಕೂಡ ಹಿಂಗೆ ಇದೆಯಾ ಅಂತ. ಇನ್ನೇನು ಮುಖ್ಯಮಂತ್ರಿ ಚೇರ್ ಮೇಲೆ ಕೂತೇ ಬಿಟ್ರು ಡಿ ಕೆ ಶಿವಕುಮಾರ್ ಅಂತ, ಇಲ್ಲಿಲ್ಲ ಇನ್ನೊಂದು ಸ್ವಲ್ಪ ಗಂಟೆ ಡಿಲೇ ಅಂತೆ, ಇನ್ನೊಂದು ದಿನ ಲೇಟ್ ಅಂತೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಗಮನಿಸಿದ್ವಲ್ಲ, ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಬದಿಯಲ್ಲಿದ್ರು, ಆ ಮುಖ್ಯಮಂತ್ರಿಗಳು ಕೂರೋ ಚೇರ್ ಹತ್ರ ಬಂದ್ರು, ಕೂತೇ ಬಿಡ್ತಾರೇನೋ ಅಂತ ಅನಿಸಿತ್ತು. ಬಟ್ ಪಕ್ಕಕ್ಕೆ ಹೋಗಿ ಕೂತಿದ್ದಾರೆ. ಆ ಚೇರ್ನ ಮೇಲೆ ಕೂರ್ತಾರ ಡಿ ಕೆ ಶಿವಕುಮಾರ್ ಅವರು? ಕೂತ್ರಿ ಯಾವಾಗ ಕೂರೋಕ್ ಸಾಧ್ಯತೆ ಇದೆ? ಇಂಥ ಸಹಜ ಕುತೂಹಲ ಈ ದೃಶ್ಯದಿಂದ ಉದ್ಭವ ಆಗ್ತಾ ಇದೆ. ಮೇಲಾಗಿ ಈಗಾಗಲೇ ಅವರು ಬಹಳ ಸರಿ CM ಚೇರ್ ಹತ್ರ ಬಂದು ಹೋಗಿದ್ದಾರೆ. ಲಾಸ್ಟ್ ಟೈಮ್ ಒಂದ್ಸರಿ CM ಚೇರ್ ಮೇಲೆ ಕೂತು ಇದು CM ಚೇರ್ ಅಂತ ಹೇಳಿದ ಮೇಲೆ ಎದ್ದದ್ದು ನಾವು ನೋಡಿದ್ದೇವೆ. ಈಗ ಒಂದು ಸಂದೇಶವನ್ನ ಕೊಟ್ಟಂಗಿದೆ ಅವರು, CM ಚೇರ್ ಹತ್ರ ಬಂದಿದ್ದೀನಿ, ಇನ್ನೊಂದು 5 ನಿಮಿಷ ಆಮೇಲೆ ಕೂರ್ತೀನಿ, ಈಗ ಸದ್ಯಕ್ಕೆ ಇದು ನಂದಲ್ಲ ಇನ್ನೂ ಅನ್ನೋ ರೀತಿಯ ಒಂದು ಸಂದೇಶವನ್ನ ಕೊಟ್ಟಂತಿದೆ. CM ಸಿದ್ದರಾಮಯ್ಯ ಅವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ಲಿಕ್ಕಿದ್ದಾರೆ. ಪಕ್ಕದಲ್ಲಿ ಉಪಮುಖ್ಯಮಂತ್ರಿ ಅಂತ ಇವರಿಗೆ ಕೆಲವು ಕ್ಷಣ ನಾವು ಹೇಳ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಕೆಲವೇ ಹೊತ್ತಿನಲ್ಲಿ ಇವರ ಡೆಸಿಗ್ನೇಷನ್ಸ್ ಕೂಡ ಚೇಂಜ್ ಆಗುವ ಸಾಧ್ಯತೆ ಇದೆ. ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಮಹಾದೇವಪ್ಪ ಇದ್ದಾರೆ, ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಕುತೂಹಲದಿಂದ ಕಾಯ್ತಾ ಇದ್ದೀವಿ ಎಲ್ಲರೂ ಕಾಯ್ತಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರು ಏನು ಮಾತಾಡ್ತಾರೆ, ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಏನೇನಾಗ್ಬೋದು, ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಹೇಳಿದರೆ ಒಳ್ಳೆಯದು. ಯಾಕಂದರೆ ನಿರೀಕ್ಷೆ ಅಂತೂ ಇದೆ ಸಿದ್ದರಾಮಯ್ಯ ಅವರು ಇವತ್ತು ಈ ಎಲ್ಲ ವಿಚಾರಗಳ ಬಗ್ಗೆ. ಈ ಕಳೆದ 2-3 ದಿನಗಳಲ್ಲಿ ಏನೆಲ್ಲ ಆಗೋಯ್ತಲ್ಲ. ದೆಹಲಿಗೆ ಹೋದ್ರು ಇಬ್ರು ನಾಯಕರು, SIR ಅಂತೆ ಅಂತಂದ್ರು, ಇಲ್ಲ ನಾಯಕತ್ವ ಬದಲಾವಣೆ ಅಂತೆ ಅಂದ್ರು, 6 ಗಂಟೆ ಮೀಟಿಂಗ್ ಮಾಡಿದ್ರು, ಇಲ್ಲ ಕೇವಲ ರಾಜ್ಯಸಭೆ ಆಯ್ಕೆ ಬಗ್ಗೆ ಮಾತ್ರ ಮಾತು ಅಂತೇಳಿ ಹೈಕಮಾಂಡ್ನಿಂದ ಸಂದೇಶ ಬಂತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನ ಆಗ್ತಾ ಇದೆ. ನಾವು ಮಾತನಾಡ್ತಾ ಇದ್ವಿ, ಬದಲಾವಣೆ ಆಗೇ ಹೋಯ್ತು ಅನ್ನೋ ರೀತಿಯಲ್ಲಿ. ಇಲ್ಲ ಇನ್ನೂ ಇಲ್ಲ ಅಂತ. ಇನ್ನು ದೆಹಲಿಯಿಂದ ವಾಪಸ್ ಬಂದ್ರು, ರಾಜೀನಾಮೆ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಅನಧಿಕೃತವಾದ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಮತ್ತೆ ಬಂದ್ರು ಸುರ್ಜೇವಾಲಾ ಅವರು, ಇಲ್ಲ ನಾವೇನು ತೀರ್ಮಾನ ಮಾಡಿಲ್ಲ ಅಂದ್ರು. ನಿನ್ನೆ ರಾತ್ರಿಯಿಂದ ಮತ್ತೆ ಖಚಿತ ಮಾಹಿತಿಯಂತೆ ರಾಜೀನಾಮೆ ಕೊಡ್ತಾರಂತೆ ಅಂತಂದ್ರು. ಬಹುಶಃ ರಾಜೀನಾಮೆ ಪತ್ರ ಕೊಟ್ಟು ಬಂದ್ಬಿಟ್ಟಿದಾರ ಅಂತ. ಮುಂದೆ ನೀವು ಪ್ರೊಸೆಸ್ ಏನಿದೆ ಅಂತ ನೀವು ಪ್ರಕಾರ ಮಾಡ್ಕೊಳ್ಳಿ. ನೀವು ಹೇಳಲಿಕ್ಕಾಗಲ್ಲ, ಸಿದ್ದರಾಮಯ್ಯನವ್ರ ಡಿಸಿಷನ್. ಈಗ ಬರ್ತಿರೋ ಮಾಹಿತಿಗಳ ಪ್ರಕಾರವೇ ಆಗಿದ್ದಾದ್ರೆ ಬಹುಶಃ ಕೊನೆ ಬಾರಿಗೆ ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಸಿದ್ದರಾಮಯ್ಯನವರು ಕೂರ್ತಾ ಇರೋ ಸಂದರ್ಭ ಇದು. ಬಟ್ ರಾಜಕೀಯ ಫುಲ್ ಆಫ್ ಅನ್ಸರ್ಟನಿಟಿ. ಯಾವ ಕ್ಷಣದಲ್ಲಿ ಯಾವ ರೀತಿಯ ಟ್ವಿಸ್ಟ್ಗಳು ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀವಿ, ಈಗ ಲಭ್ಯವಿರುವ ಮಾಹಿತಿಯ ಪ್ರಕಾರವೇ ಆದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಬಹುಶಃ ಕೊನೆ ಬಾರಿಗೆ ಈ ಕುರ್ಚಿ ಮೇಲೆ ಕೂರ್ತಾ ಇರೋದು. ಲವಲವಿಕೆ ಇಲ್ಲ ನೋಡಿ ಮುಖದಲ್ಲಿ ಸಿದ್ದರಾಮಯ್ಯ. ನಾವು ಬಾಡಿ ಲ್ಯಾಂಗ್ವೇಜ್ನ ಜಡ್ಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಂದೇ ಆದ ಅನುಮಾನ ಇದೆ. ನೆನ್ನೆ ಕೂಡ ಆರಾಮಾಗೇ ಇದ್ರು, ನಗ್ನಗ್ತಾ ಇದ್ರು ವಾಟಾಳ್ ನಾಗರಾಜ್ ಅವ್ರ ಜೊತೆ. ಸೀಸನ್ ಪೊಲಿಟಿಷಿಯನ್ ಯಾವಾಗ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಅವರಿಗೆಲ್ಲ ಕರಗತ್ತ. ಬಹುಶಃ ಸಿದ್ದರಾಮಯ್ಯ ಅವರ ಹಾವಭಾವವನ್ನು ಗಮನಿಸಿದಾಗ ಆ ರೀತಿ ಅನ್ನಿಸುತ್ತೆ. ನೋಡೋಣ ಸಿದ್ದರಾಮಯ್ಯ ಅವರಿಗೆ ಏನು ಮಾತಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ನಾವೀಗ ಪದೇ ಹೇಳ್ತಾ ಇದ್ದೀವಿ. ಕಾರಣ
ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬಹುಶಃ ಅವರು ಹಾಲಿ ಅಥವಾ ಕೇರ್ ಟೇಕರ್ ಎಸ್ ಆಯ್ತಾ ಎಲ್ಲ ಸೆಟ್ಲ್ ಆದ್ರ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಇನ್ನು ಜೋರಾಗಿ ಮಾಧ್ಯಮದ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯಪಾಲರು ಊರಿನಲ್ಲಿಲ್ಲ, ಇವತ್ತು ರಾತ್ರಿ ಬರ್ತಾರೆ ಅಂತೇಳಿ ಅವರ ಕಚೇರಿನಲ್ಲಿ ತಿಳಿಸಿದರು. ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ, ಅವರ ಬಳಿ ಕೊಟ್ಟಿದ್ದೇನೆ. ನಾನು ಮೊದಲಿನಿಂದಲೂ ಹೇಳ್ತಿದ್ದೆ, ಅನೇಕ ಸಾರಿ ಹೇಳಿದ್ದೀನಿ ಮಾಧ್ಯಮದವರು ಮುಂದೆ,